ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಲೆನೋವು ತುಂಬಾನೇ ಸಾಮಾನ್ಯ. ಅದಕ್ಯಾಕೆ ಇಷ್ಟು ತಲೆಕೆಡಿಸಿಕೊಳ್ಬೇಕು? ಆದರೆ ಈ ತಲೆನೋವಿನಲ್ಲೂ ಹಲವು ವಿಧಗಳಿವೆ. ಶೀತದಿಂದ, ಮಿದುಳುಗಡ್ಡೆಯಿಂದ, ಸ್ನಾಯುಗಳ ಒತ್ತಡ ಹೆಚ್ಚಿದಾಗ, ಜ್ವರದಿಂದ, ಸೋಂಕು ರೋಗದಿಂದ ಕಾಣಿಸಿಕೊಳ್ಳಬಹುದು. ಇವುಗಳಲ್ಲಿ ಮುಖ್ಯವಾದದ್ದು, ಸಾಮಾನ್ಯವಾದದ್ದು ಮೈಗ್ರೇನ್ ಅಥವಾ ಅರ್ಧ ತಲೆನೋವು. ಅಂದಹಾಗೆ ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿ ಅರ್ಧವಾಗಿ ಕಾಣಿಸಿಕೊಂಡ್ರೂ ಮುಂಭಾಗದಲ್ಲೋ, ಹಿಂದೆಯೋ ಅಥವಾ ತಲೆಯ ಮಧ್ಯಭಾಗದಲ್ಲೋ ಕಾಣಿಸಿಕೊಳ್ಳಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ರಕ್ತಹೀನತೆಯ ನಂತರ ಎರಡನೆಯ ಅತಿ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿ ಗುರುತಿಸಿದೆ. ಮೈಗ್ರೇನ್ ತಲೆನೋವಿನ ಲಕ್ಷಣಗಳು ಸುಲಭವಾಗಿ ಪ್ರತಿಯೊಬ್ಬರಿಗೂ ಗುರುತಿಸಲು ಸಾಧ್ಯವಿರುವಂತದ್ದು. ಅವು ನಿರ್ದಿಷ್ಟವಾಗಿ ಕಂಡುಬರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ರಶ್ಮಿ ನಾಗ್ಲಿಕರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಮೈಗ್ರೇನ್ ಬಗ್ಗೆ ಮಾತನಾಡಲಿಕ್ಕೆ ಇದ್ದೇವೆ. ಮೈಗ್ರೇನ್ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲೂ ಒಂದು ಕೇಸ್ ಆದರೂ ಕಂಡು ಬರ್ತಾ ಇದೆ. ಇಷ್ಟೊಂದು ಪ್ರಮಾಣದಲ್ಲಿ ಮೈಗ್ರೇನ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸೊ ಮೈಗ್ರೇನ್ ಅಥವಾ ಅರೆ ತಲೆನೋವು ಅಂತ ಹೇಳೋದಾದರೆ ಇಟ್ ಇಸ್ ಎ ಸಿವಿಯರ್ ಆ್ಯಂಡ್ ಥ್ರಾಬಿಂಗ್ ಟೈಪ್ ಆಫ್ ದಿ ಪೇಯ್ನ್ ಅಂತಲೇ ಹೇಳ್ಬೋದು. ಸೊ ಈಗ ನಾರ್ಮಲ್ ಹೆಡ್ಡೇಕ್ಕಿಂತ ತುಂಬ ಭಿನ್ನವಾಗಿರುತ್ತೆ ಅಂತಲೇ. ಸೊ ಈಗ ನಾರ್ಮಲ್ ಹೆಡ್ಡೇಕ್ ಬಂದಾಗ ಒಂದು ಪೇಯ್ನ್ ಕಿಲ್ಲರ್ ತೊಗೊಳ್ಳೋವಂಥದ್ದಿರ್ಬೋದು, ಸೊ ಅಥವಾ ಹೆಡ್ಡಿಗೆ ಟೈಟ್ ಬ್ಯಾಂಡೇಜ್ ಹಾಕೋದಿರ್ಬೋದು, ಸೊ ಮಸಾಜ್ ಮಾಡೋದಿರ್ಬೋದು. ಸೊ ಇದರಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಮೈಗ್ರೇನ್ ಅಂತ ಬಂದಾಗ ಅರೆ ತಲೆನೋವು ಅಂತ ಏನು ಹೇಳ್ತೀವಿ, ಸೊ ಅವ್ರಿಗೆ ಆಫ್ ಸೈಡ್ ಆಫ್ ದ ಹೆಡ್ ಪೇಯ್ನ್ ಆಗ್ಬೋದು. ಸೊ ಸಮ್ಟೈಮ್ಸ್ ಐಬ್ರೋಸಲ್ಲಿ ಪೇಯ್ನ್ ಆಗುವಂಥದ್ದು, ಸೊ ಆರ್ಬಿಟಲ್ ರೀಜನ್ಗೆ ಪೇಯ್ನ್ ಆಗುವಂಥದ್ದಿರ್ಬೋದು, ಸೊ ನೆಕ್ಕಲ್ಲಿ ಸ್ಟಿಫ್ನೆಸ್ ಆಗುವಂಥದ್ದಿರ್ಬೋದು. ಸೊ ಹೆಚ್ಚಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. The severity will be more compared to normal type of the headache ಅಂತ. So there is a pulsating or severe throbbing type of the pain ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ಹೆಡ್ಡೇಕ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಮೋರ್ ಆಫ್ ಮೈಗ್ರೇನ್ ಸಂಬಂಧಪಟ್ಟಂಗೆ ಹಲವಾರು ಮೆಡಿಕೇಶನ್ಸ್ನ ತಗೊಳ್ತಿರ್ತಾರೆ. ಆ್ಯಂಡ್ ನವ ಡೇಸ್ ನಾವು ಹೆಚ್ಚಾಗಿ ನೋಡ್ತೀವಿ, ಆ್ಯಂಡ್ ಟೀನೇಜರ್ಸಲ್ಲಿ ನೋಡ್ಬೋದು. ಸೊ ದೆರ್ ಇಸ್ ನೋ ಏಜ್ ಲಿಮಿಟ್ ಅಂತಲೇ ಹೇಳ್ಬೋದು. ಸೊ ಅಡಲ್ಟ್ ಏಜ್ ಗ್ರೂಪಲ್ಲಿ ನೋಡುವಂಥದ್ದಿರ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಇದ್ದಾಗ ದ ರಿಸ್ಕ್ ಫ್ಯಾಕ್ಟರ್ ವಿಲ್ ಬಿ ಮೋರ್ 10 to 15% ಆಫ್ ದಿ ಕೇಸಸಲ್ಲಿ. ಸೊ ಫ್ಯಾಮಿಲಿ ಆಫ್ ಮೈಗ್ರೇನ್ ಇದ್ದಾಗ ಸೊ ಹೆಡ್ಡೇಕ್ ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಈ ಮೈಗ್ರೇನ್ ಅಂತ ಹೇಳಿದಾಗ ಸೊ ಮೋರ್ ಆಫ್ ಈಗ ಬ್ರೈಟ್ ಲೈಟಿಗೆ ಹೋದರೆ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಅಥವಾ ಒಂದು ನಾಯ್ಸ್ ಅಥವಾ ಯಾವುದೇ ರೀತಿ ಒಂದು ಸೌಂಡ್ಗೆ ಅಥವಾ ಲೌಡ್ ಮ್ಯೂಸಿಕ್ಗೆ ಹೆಚ್ಚಾಗುವಂಥದ್ದಿರ್ಬೋದು. ಸೊ ಅಥವಾ ಕ್ರೌಡ್ ಆಫ್ ದಿ ಪೀಪಲ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ಜನಗಳ ಗುಂಪು ಇದ್ದಾಗ ತಲೆನೋವು ಜಾಸ್ತಿ ಆಗುವಂಥದ್ದು. ಸೊ ಈ ಥರ ಒಂದು ಪೆಕ್ಯುಲಿಯರ್ ಸಿಂಪ್ಟಮ್ಸ್ ಮೈಗ್ರೇನಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಒಂದು ಕತ್ತಲೆ ಕೋಣೆ ಇದ್ದಾಗ ಬೆಟರ್ ಆಗಿರ್ತಾರೆ, ಆ್ಯಂಡ್ ಸೈಲೆನ್ಸ್ ಇರಬೇಕು. ಸೊ ಒಬ್ಬರೇ ಇರೋಕ್ಕೆ ಇಷ್ಟಪಡುವಂಥದ್ದು, ಇದೆಲ್ಲ ಒಂದು ಮೈಗ್ರೇನ್ನ ಲಕ್ಷಣಗಳು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಮೈಗ್ರೇನ್ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಂತಗಳು ಇರುತ್ತೆ? ಸೊ ಮೈಗ್ರೇನ್ ಅಂತ ಬಂದಾಗ ಸೊ ದೇರ್ ಆರ್ 2 ಟೈಪ್ಸ್ ಅಂತ ನೋಡ್ತೀವಿ. ಸೊ ಮೈಗ್ರೇನ್ ವಿತ್ ಓರಾ ಆ್ಯಂಡ್ ಮೈಗ್ರೇನ್ ವಿತೌಟ್ ಓರಾ ಅಂತ. ಸೊ ಮೈಗ್ರೇನ್ ವಿತ್ ಓರಾ ಅಂತ ಹೇಳಿದಾಗ ಸೊ ಅವ್ರಿಗೆ ಆ ಮೈಗ್ರೇನ್ ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಸೊ ಕೆಲವು ಸೆಟ್ ಆಫ್ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರಿಡ್ರೋಮರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಅವ್ರಿಗೆ ಮೈಗ್ರೇನ್ ಅಟ್ಯಾಕ್ ಆಗೋಕ್ಕೆ ಮುಂಚೆ ಸೊ ಒಂದು 2 days ಆಗಿರುವಾಗಲೇ ಒಂದು ಕಾನ್ಸ್ಟಿಪೇಷನ್ ಇರ್ಬೋದು, ಸೊ ಮಲಬದ್ಧತೆ ಕಾಣಿಸ್ತಾ ಇರುತ್ತೆ, ಸೊ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಒಂದು ಫೆಟಿಗ್ಯೂ ಇರ್ಬೋದು, ವೀಕ್ನೆಸ್, ಎಕ್ಸಾಸ್ಟೆಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮೈಗ್ರೇನ್ ಬರೋಕ್ಕೆ ಮುಂಚೆನೇ ಕಾಣಿಸ್ತಾ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ ಆದ ನಂತರ ಸೊ ನೆಕ್ಸ್ಟ್ ಡೇ ಅವ್ರಿಗೆ ಹೆಡ್ಡೇಕ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಟ್ಯಾಕ್ ಮೇ ಲಾಸ್ಟ್ ಫ್ರಮ್ 2 hours to 2 days ಇರ್ಬೋದು. ಸೊ ಇನ್ನು ಕೆಲವ್ರಿಗೆ ವೀಕ್ಲಿ ಒನ್ಸ್ ಹೆಡ್ಡೇಕ್ ಬರುವಂಥದ್ದು, ಸೊ ಮಂತ್ಲಿ ಒನ್ಸ್ ಹೆಡ್ಡೇಕ್ ಬರುವಂಥದ್ದು. ಸೊ ಇಂಟೆನ್ಸಿಟಿ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ. ಸೊ ಈ ಟೈಪ್ ಆಫ್ ಮೈಗ್ರೇನ್ ಒಂದು 20% ಆಫ್ ದಿ ಕೇಸಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಮೈಗ್ರೇನ್ ವಿತ್ ಓರಾ ಅಂತ ಹೇಳ್ತೀವಿ. ಸೊ ಇನ್ನು ಮೈಗ್ರೇನ್ ವಿತೌಟ್ ಓರಾ ಅಂತ ಹೇಳಿದಾಗ ಸೊ ವಿತೌಟ್ ಎನಿ ಸಿಂಪ್ಟಮ್ಸ್ ಅಥವಾ ಸೊ ಅವ್ರಿಗೆ ಒಂದು ಬ್ಲೈಂಡ್ ಸ್ಪಾಟ್ ಇರ್ಬೋದು, ಸೊ ಅಥವಾ ಬ್ಲರ್ನೆಸ್ ಇರ್ಬೋದು. ಸೊ ಇದು ಯಾವುದೇ ರೀತಿ ಒಂದು ಲಕ್ಷಣಗಳು ಕಾಣಿಸೋದಿಲ್ಲ, ಸಡನ್ನಾಗಿ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ. ಸೊ ದಟ್ ವಿಲ್ ಬಿ ವೆರಿ ಸಿವಿಯರ್ ಅಂತ ಹೇಳ್ಬೋದು. ಸೊ ಅದರಿಂದ ಅವರ ದಿನನಿತ್ಯದ ಕೆಲಸ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಅದಕ್ಕೆ ಕೂಡ ಅಡಚಣೆ ಉಂಟಾಗುತ್ತೆ. ಸೊ ಮೋರ್ ಆಫ್ ಡಿಪ್ರೆಷನ್ಗೆ ಒಳಗಾಗ್ತಾ ಹೋಗ್ತಾರೆ. ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂಥದ್ದು. ಸೊ ಇದೆಲ್ಲ ಗ್ರ್ಯಾಜುವಲ್ ಆಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಮೈಗ್ರೇನಲ್ಲಿ ಅಗೇನ್
ಅಕ್ಯೂಟ್ ಅಂತ ಹೇಳ್ತೀವಿ ಆ್ಯಂಡ್ ಕ್ರಾನಿಕ್ ಅಂತ ಹೇಳ್ಬೋದು. ಸೊ ಅಕ್ಯೂಟ್ ಟೈಪ್ ಆಫ್ ಮೈಗ್ರೇನ್ ಅಂತ ಹೇಳಿದಾಗ ಸೊ ಆಲ್ ಆಫ್ ಎ ಸಡನ್ ಅವ್ರಿಗೆ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ. ಸೊ ವಿತೌಟ್ ಎನಿ ಗಿವಿಂಗ್ ಸಿಗ್ನಲ್ಸ್ ಅಂತಲೇ ಹೇಳ್ಬೋದು. ಸಡನ್ನಾಗಿ ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು, ಸೊ ಅಥವಾ ಸೊ ಅವ್ರು ಓದ್ತಾ ಇರ್ಬೋದು, ಸೊ ಯಾವುದೇ ರೀತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಇದು ಅಕ್ಯೂಟ್ ಟೈಪ್ ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಇದು ಆದ ತಕ್ಷಣಕ್ಕೆ ಅವ್ರಿಗೆ ಮೆಡಿಸಿನ್ಸ್ ತೊಗೊಂಡ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮತ್ತೆ ರಿಪೀಟೆಡ್ ಆಗಿ ಬರ್ತಾ ಇರ್ಬೋದು. ಸೊ ಇದು ಅಕ್ಯೂಟಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಕ್ರಾನಿಕ್ ಟೈಪ್ ಆಫ್ ಮೈಗ್ರೇನ್ ಅಂತ ಹೇಳಿದಾಗ ಸೊ ಇಯರ್ಸ್ ಟುಗೆದರಿಂದ ಸಫರ್ ಆಗ್ತಿರ್ತಾರೆ. ಮೋರ್ ದೆನ್ 10 ಇಯರ್ಸಿಂದ 15 ಇಯರ್ಸಿಂದ ಇರ್ಬೋದು. ಸೊ ಹೆಡ್ಡೇಕ್ ಅಂತ ಬಂದಾಗ ಮೋರ್ ಆಫ್ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ಪೇನ್ ಕಿಲ್ಲರ್ಸ್ ಇರ್ಬೋದು, ಸೊ ಅಥವಾ ಹೆಡ್ ಮಸಾಜಸ್ ಮಾಡುವಂಥದ್ದು ಇರ್ಬೋದು. ಸೊ ಆಗ ರಿಲೀಫ್ ಕೊಟ್ಟರು ಕೂಡ ಸೊ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ ಆ್ಯಂಡ್ ಇಂಟೆನ್ಸಿಟಿ ವಿಲ್ ಬಿ ಮೋರ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಮೋರ್ ಆಫ್ ಮೆಂಟಲಿ ಕೂಡ ಸಫರ್ ಆಗ್ತಿರ್ತಾರೆ ಆ್ಯಂಡ್ ಫಿಸಿಕಲಿ ಕೂಡ ಸಫರ್ ಆಗ್ತಿರುವಂಥದ್ದು. ಸೊ ಸಮ್ಟೈಮ್ಸ್ ಅವ್ರಿಗೆ ಅಲಾಂಗ್ ವಿತ್ ಮೈಗ್ರೇನ್ ಮೋರ್ ಆಫ್ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಮ್ಟಮ್ಸ್ ಕೂಡ ಕಾಣಿಸ್ಬೋದು. ನಾಸಿಯಾ ಇರ್ಬೋದು, ಸೊ ಒಮಿಟಿಂಗ್ ಸೆನ್ಸೇಷನ್ ಇರ್ಬೋದು. ಸೊ ಸಮ್ಟೈಮ್ಸ್ ಹೆಡ್ಡೇಕ್ ರಿಲೀಫ್ ಆಗಬೇಕಾದ್ರೆ ಅವ್ರಿಗೆ ಒಮಿಟಿಂಗ್ ಮಾಡುವಂಥದ್ದು. ಸೊ ತದನಂತರ ಅವ್ರಿಗೆ ರಿಲೀಫ್ ಆಗುವಂಥದ್ದು ಸಿಮ್ಟಮ್ಸಿಂದ. ಸೊ ಇದೆಲ್ಲ ರೀತಿ ಮೈಗ್ರೇನ್ನ ನಾವು ನೋಡುವಂಥದ್ದು. ಓಕೆ ಡಾಕ್ಟರ್, ಸಾಮಾನ್ಯ ತಲೆನೋವಿಗೂ ಮೈಗ್ರೇನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾದರೆ ಲಕ್ಷಣಗಳು ಎರಡರಲ್ಲಿ ಯಾವ ರೀತಿಯಾಗಿ ಕಂಡುಬರುತ್ತೆ? ಸೊ ಈಗ ನಾರ್ಮಲ್ ಟೈಪ್ ಆಫ್ ದಿ ಹೆಡ್ಡೇಕ್ ಅಂತ ಹೇಳಿದಾಗ ಸೊ ಅಷ್ಟು ಸಿವಿಯರ್ ಆಗಿರೋದಿಲ್ಲ ಆ್ಯಂಡ್ ಕಾರಣಗಳು ಹಲವಾರು ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಟೆನ್ಷನ್ ಅಥವಾ ಸ್ಟ್ರೆಸ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ನಾವು ನೋಡುವಂಥದ್ದು ಸೊ ಫೀಮೇಲ್ಸಲ್ಲಿ ಕಾಣಿಸುತ್ತೆ ಕಂಪೇರ್ಡ್ ಟು ಮೇಲ್ಸ್ ಅಂತಲೇ ಹೇಳ್ಬೋದು. ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಇರ್ಬೋದು. ಸೊ ಅಥವಾ ಇನ್ ಕೇಸ್ ಆಫ್ ಮಂತ್ಲಿ ಸೈಕಲ್ಸ್ ಆದಾಗ ಪ್ರಿಮೆನ್ಸ್ಟ್ರಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ಅವ್ರಿಗೆ ಹೆಡ್ಡೇಕ್ ಬರುವಂಥದ್ದು, ಸೊ ತಲೆಭಾರ ಅನಿಸುವಂಥದ್ದು, ಸೊ ವೊಮಿಟಿಂಗ್ ಸೆನ್ಸೇಷನ್ ಇರ್ಬೋದು. ಸೊ ಇದೆಲ್ಲ ಹೆಚ್ಚಾಗಿರುತ್ತೆ. ಸೊ ಇದು ನಾರ್ಮಲ್ ಟೈಪ್ ಆಫ್ ಹೆಡ್ಡೇಕಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಸಿವಿಯಾರಿಟಿ ಅಷ್ಟಾಗಿರೋದಿಲ್ಲ. ಸೊ ಮೋರ್ ಆಫ್ ಒಂದು ಪೇನ್ ಕಿಲ್ಲರ್ ತೊಗೊಳ್ಳುವಂಥದ್ದು ಇರ್ಬೋದು. ಸೊ ಅಥವಾ ಟೈಟ್ ಬ್ಯಾಂಡೇಜ್ ಹಾಕೊಳ್ಳುವಂಥದ್ದು ಇರ್ಬೋದು. ಸೊ ಇದು ರಿಲೀಫನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಇನ್ ಕೇಸ್ ಆಫ್ ಮೈಗ್ರೇನ್ ಅವ್ರಿಗೆ ಇಂಟೆನ್ಸಿಟಿ ವಿಲ್ ಬಿ ಸಿವಿಯರ್ ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಒಂದು 2 hours ಒಂದ್ಸರಿ ಬರುವಂಥದ್ದು ಇರ್ಬೋದು, 2 days ಒಂದ್ಸರಿ ಬರುವಂಥದ್ದು ಇರ್ಬೋದು. ಸೊ ಅಥವಾ ವೀಕ್ಲಿ ಒನ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಸೊ ಇನ್ನು ಕೆಲವ್ರಿಗೆ 6 months once ಅಥವಾ ಇಯರ್ಲಿ ಟ್ವೈಸ್ ಸೊ ಈ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಇಂಟೆನ್ಸಿಟಿ ವಿಲ್ ಬಿ ಡಿಫರಿಂಗ್ ಫ್ರಮ್ ಪರ್ಸನ್ ಟು ಪರ್ಸನ್ ಇನ್ ಕೇಸ್ ಆಫ್ ಮೈಗ್ರೇನ್. ಸೊ ಆ್ಯಂಡ್ ಸಿವಿಯಾರಿಟಿ ವಿಲ್ ಬಿ ಮೋರ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಯಾವುದೇ ರೀತಿ ಒಂದು ಆ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಸೊ ಕಮ್ಮಿ ಆಗ್ತಿರೋದಿಲ್ಲ. ಸೊ ಪೇನ್ ಮತ್ತೆ ಸಿವಿಯಾರಿಟಿ ಆಗ್ತಾ ಹೋಗುತ್ತೆ ಆ್ಯಂಡ್ ಸಿವಿಯರ್ ಥ್ರಾಬಿಂಗ್ ಅಥವಾ ಪಲ್ಸೇಟಿಂಗ್ ಟೈಪ್ ಆಫ್ ಪೇನಿಂದ ಸೊ ಅವ್ರಿಗೆ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರೋದ್ರಿಲ್ಲ. ಸೊ ಇದರಿಂದ ಮಾನಸಿಕವಾಗಿ ಕೂಡ ಬಳಲ್ತಿರ್ತಾರೆ. ಸೊ ಆ್ಯಂಡ್ ಮೋರ್ ಆಫ್ ಒಂದು ಡಿಪ್ರೆಷನ್ ಅಥವಾ ಖಿನ್ನತೆಗೆ ಹೋಗೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಈ ಮೈಗ್ರೇನ್ ಅಂತ ಬಂದಾಗ ಸೊ ಮೋರ್ ಆಫ್ ಒಂದು ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ಈಗ ಬ್ರೈಟ್ ಲೈಟ್ ಇರ್ಬೋದು, ಸೊ ಅಥವಾ ಸನ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ಸನ್ನಿಗೆ ಎಕ್ಸ್ಪೋಜರ್ ಆದಾಗ ಸೊ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ಇನ್ನು ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಮೆಲ್ ಸೊ ಅಥವಾ ಸೆಂಟ್ ಸ್ಮೆಲ್ಲಿಂದ ಹೆಚ್ಚಾಗುವಂಥದ್ದು ಇರ್ಬೋದು. ಸೊ ಇದರಿಂದ ಅವ್ರಿಗೆ ಹೆಡ್ಡೇಕ್ ಮತ್ತು ಸಿವಿಯಾರಿಟಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಮೈಗ್ರೇನಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ ಮೈಗ್ರೇನ್ ಇದೆ ಅನ್ನೋದು ಗೊತ್ತಾಗಲ್ಲ. ಏನೋ ಸಾಮಾನ್ಯ ತಲೆನೋವು ಅಂತ ಅನ್ಕೋತಾರೆ. ಮೈಗ್ರೇನ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸೊ ಮೋರ್ ದೆನ್ 3 weeksಯಿಂದ ಅವರು ಸಫರ್ ಆಗ್ತಿದ್ದಾರೆ. ಸೊ ಯಾವುದೇ ರೀತಿ ಹೆಡ್ಡೇಕ್ ಆಗಿರ್ಬೋದು. ಸೊ ಸಮ್ಟೈಮ್ಸ್ ಹೆಡ್ಡೇಕ್ ಈಸ್ ಎ ವೆರಿ ಸೀರಿಯಸ್ ಸಿಮ್ಟಮ್ ಆಫ್ ಅಂಡರ್ಲೈಯಿಂಗ್ ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು. ಸೊ ಎನಿ ಪ್ಯಾಥೊಲಾಜಿಕಲ್ ಕಂಡೀಷನ್ಸ್ ಇದ್ದಾಗ ಸೊ ಒಳಗಡೆ ಬ್ರೈನಲ್ಲಿ ಇನ್ಫಾಕ್ಟ್ ಇರ್ಬೋದು, ಸೊ ಅಥವಾ ಮೋರ್ ಆಫ್ ಬ್ರೈನ್ ಟ್ಯೂಮರ್ ಇರ್ಬೋದು. ಸೊ ಇನ್ ದಟ್ ಕೇಸ್ ಆಲ್ಸೋ ಹೆಡ್ಡೇಕ್ ಇಸ್ ಒನ್ ಆಫ್ ದ ಸಿಮ್ಟಮ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಕ್ಕಳಲ್ಲಿ ಹೆಡ್ಡೇಕ್ ಕಾಣಿಸ್ಕೊಳ್ದಾಗ ಸೊ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಮೋರ್ ದೆನ್ 3 weeksಯಿಂದ ಸಿಮ್ಟಮ್ಸ್ ಇದೆ ಆ್ಯಂಡ್ ಸಿವಿಯಾರಿಟಿ ವಿಲ್ ಬಿ ಮೋರ್. ಸೊ ಹೆಡ್ಡೇಕ್ ಆಗ್ತಿದೆ, ಸೊ ತದನಂತರ ವಾಮಿಟಿಂಗ್ ಆದಮೇಲೆ ರಿಲೀಫ್ ಆಗ್ತಿದೆ ಅಂತ ಹೇಳಿದಾಗ ಸೊ ಡೆಫಿನೆಟ್ಲಿ ಅವರು ಇನ್ವೆಸ್ಟಿಗೇಷನ್ಸ್ ಕೂಡ ಮಾಡಿಸ್ಬೇಕಾಗತ್ತೆ. ಸೊ CT ಬ್ರೈನ್ ಅಥವಾ MRI ಬ್ರೈನ್ ಮಾಡಿಸೋದ್ರಿಂದ ಸೊ ಲೆಜನ್ಸ್ ಏನಾದರೂ ಇದೆಯಾ, ಇನ್ಫಾಕ್ಟ್ ಏನಾದರೂ ಇದೆಯಾ, ಸ್ಟ್ರೋಕ್ ಸೆಟ್ ಆಫ್ ಸಿಮ್ಟಮ್ಸ್ ಸೊ ಈ ಥರ ಲಕ್ಷಣಗಳಿದ್ದಾಗ ಸೊ ಡೆಫಿನೆಟ್ಲಿ ದೇ ಹ್ಯಾವ್ ಟು ಗೋ ಫಾರ್ ಎವ್ಯಾಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಆಫ್ ಸರ್ವೈಕಲ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸೊ ಕುತ್ತಿಗೆ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಸ್ಟಿಫ್ನೆಸ್ ಬರ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹ್ಯಾಂಡ್ ಪೇನ್ ಇರ್ಬೋದು. ಸೊ ನೆಕ್ ಪೇನ್ ತುಂಬ ಸಿವಿಯಾರಿಟಿ ಆಗಿದ್ದಾಗ ಸೊ ಈ ಲಕ್ಷಣ ಮೈಗ್ರೇನಲ್ಲಿ ಕಾಣಿಸುತ್ತೆ, ಸರ್ವೈಕಲ್ ಸ್ಪಾಂಡಿಲೋಸಿಸಲ್ಲಿ ಕಾಣಿಸುತ್ತೆ. ಸೊ ಡೆಫಿನೆಟ್ಲಿ ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಡಾಕ್ಟರ್. ಹಾ ನಮಸ್ತೆ, ಹೇಳಿ. ನನ್ಗೆ ಈಗ ಒಂದು 20 ವರ್ಷದಿಂದ ಶುಗರ್ ಇದೆ, 1 ವರ್ಷದಿಂದ ಶುಗರ್ ಇದೆ, 20 ವರ್ಷದಿಂದ BP ಇದೆ. ಓಕೆ. ನನಗೆ ತಲೆ ಬ್ಯಾಕ್ ಸೈಡು ನೋವು ಬರುತ್ತೆ.
ಅದಕ್ಕೆ ನನಗೆ ಡಾಕ್ಟ್ರು ಶಿವಮೊಗ್ಗದಲ್ಲಿ ಹೋಗಿ ನೋಡುವಾಗ ಶಿವಮೊಗ್ಗದಲ್ಲಿ ನೆಕ್ಸ್ಟ್ 500 ಟ್ಯಾಬ್ಲೆಟ್ಸ್ ಕೊಟ್ರು. ಅದು ತಿಂದ್ರೆ ಮಾತ್ರ ಗುಣ ಆಗ್ತದೆ. ಅದು ಒಂದ್ ದಿವಸ ಮಾತ್ರ ಪವರ್ ಇರುತ್ತೆ, 2ನೇ ದಿವಸ ಮತ್ತೆ ಪುನಃ ಹಿಂದ್ಗಡೆ ಬ್ಯಾಕ್ ಸೈಡ್ ನೋವು ಬರುತ್ತೆ. ಹಿಂದ್ಗಡೆ ಬ್ಯಾಕ್ ಸೈಡ್ ತಲೆ ಅರ್ಧ ಈ ಬ್ಯಾಕ್ ಸೈಡ್. ಓಕೆ, ಕುತ್ತಿಗೆ ಭಾಗದಲ್ಲೂ ಪೇನ್ ಇದೆಯಾ? ಹೌದು, ಕುತ್ತಿಗೆ ಭಾಗದಲ್ಲೂ ಪೇನ್ ಇದೆ. ಕುತ್ತಿಗೆ ಬೆಲ್ಟ್ ಒಂದು ಕೊಟ್ಟಿದ್ದಾರೆ, ಬೆಲ್ಟ್ ಹಾಕಿದ್ರೆ ಗುಣ ಆಗ್ತದೆ ಅದು ನೋವು. ತಲೆನೋವು ಮಾತ್ರ ಪ್ರತಿ ದಿವಸ ಬರುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ನೋಡಿ ನಿಮಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಕುತ್ತಿಗೆ ನೋವು ಅದು ಮೋರ್ ಆಫ್ ಒಂದು ಡಿಜನರೇಷನ್ ಆಫ್ ಸ್ಪೈನಲ್ ವರ್ಟಿಬ್ರಾ ಏನಿರುತ್ತೆ, ಸೊ ಅದರಿಂದ ನೋವು ಕಾಣಿಸ್ತಿರ್ಬೋದು. ಆ್ಯಂಡ್ ನರ್ವ್ ಕಂಪ್ರೆಷನಿಂದ ಬರ್ತಿರ್ಬೋದು. ಸೊ ಸರ್ವೈಕಲ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಇದರಿಂದ ನೆಕ್ ಸ್ಟಿಫ್ನೆಸ್ ಇರ್ಬೋದು ಅಥವಾ ಸ್ವೆಲ್ಲಿಂಗ್ ಇರ್ಬೋದು, ಉರಿ ಊತ ಕಾಣಿಸ್ಕೊಳ್ಳುವಂಥದ್ದು. ಸೊ ಪೇನ್ ತುಂಬ ಸಿವಿಯರ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ನೀವು ಹೇಳಿದಾಗೆ ಪೇನ್ ಕಿಲ್ಲರ್ ತೊಗೊಂಡಾಗ ಸರಿ ಹೋಗುತ್ತೆ. ಸೊ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸನ್ಸ್ ಅಂತ ಇರುತ್ತೆ. ಸೊ ಫರ್ದರ್ ಡಿಜನರೇಷನ್ ಆಫ್ ವರ್ಟಿಬ್ರಲ್ ಕಾಲಮ್ನ ಕೂಡ ಅವಾಯ್ಡ್ ಮಾಡುವಂಥದ್ದು. ಸೊ ಇರೋ ಪೇಯ್ನ್ ನಿಮಗೆ ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಆಲ್ರೆಡಿ ರಿಪೋರ್ಟ್ಸ್ ಏನಾದರೂ ಮಾಡಿಸಿದ್ರೆ ಸೊ ಅದನ್ನು ತೊಗೊಂಡು ನೀವು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಮೈಗ್ರೇನ್ಗೆ ಟ್ರಿಗರ್ ಫ್ಯಾಕ್ಟರ್ ಯಾವುದು? ಸೊ ಮೋರ್ ಆಫ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಸೊ ಒಬ್ಬೊಬ್ಬರಲ್ಲಿ ಇಂಟೆನ್ಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಮೋರ್ ಆಫ್ ಬ್ರೈಟ್ ಲೈಟಿಗೆ ಇರ್ಬೋದು, ಸೊ ಅಥವಾ ಕ್ರೌಡ್ ಆಫ್ ದಿ ಪೀಪಲ್ ಇರ್ಬೋದು. ಸೊ ಕೆಲವರಿಗೆ ಟ್ರಾವೆಲಿಂಗ್ ಮಾಡಿದಾಗ ಹೆಡ್ಏಕ್ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಮೋರ್ ಆಫ್ ಗ್ಯಾಸ್ಟ್ರೈಟಿಸಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೀಲ್ ಸ್ಕಿಪ್ ಮಾಡೋದಿರ್ಬೋದು, ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಮೋರ್ ಆಫ್ ಹ್ಯಾಬಿಟ್ಸಿಂದ ಹೆಚ್ಚಾಗುವಂಥದ್ದು. ಸೊ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಅಥವಾ ಮೋರ್ ಆಫ್ ಕೆಫಿನ್ ಇಂಡ್ಯೂಸ್ಡ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಕೆಲವರು ಅಂದ್ಕೊಳ್ತಾರೆ ಸ್ಟ್ರಾಂಗ್ ಕಾಫಿ ಕುಡಿಯೋದ್ರಿಂದ ಹೆಡ್ಏಕ್ ಕಮ್ಮಿ ಆಗುತ್ತೆ ಅಂತ. ಸೊ ಮೋರ್ ಆಫ್ ಕೆಫಿನ್ ಇಂಟೇಕ್ ಹೆಚ್ಚಾಗಿದ್ದಾಗ ಸೊ ಅದರಿಂದ ಕೂಡ ಹೆಡ್ಏಕ್ ಬರುವಂಥದ್ದು. ಸೊ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲ್ಯಾಕ್ ಆಫ್ ಸ್ಲೀಪಿಂದ ಬರುವಂಥದ್ದು ಇರ್ಬೋದು. ಸೊ ಮೋರ್ ಆಫ್ ಡಿಸ್ಟರ್ಬ್ ಸ್ಲೀಪಿಂದ ಬರುವಂಥದ್ದು. ಸೊ ಆ್ಯಂಡ್ ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಸೊ ಅಥವಾ ಥೈರಾಯ್ಡ್ ಇರ್ಬೋದು. ಸೊ ಇದೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಸೊ ಅದರಿಂದ ಕೂಡ ಹೆಡ್ಏಕ್ ಟ್ರಿಗರ್ ಆಗುವಂಥದ್ದು. ಸೊ ಮೋರ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಸೊ ನವಡೇಸ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೂಡ ಬರುವಂಥದ್ದು. ಮೋರ್ ಆಫ್ ಫಾಸ್ಟ್ ಲೈಫ್ ಇರ್ಬೋದು, ಯಾವುದೇ ರೀತಿ ಒಂದು ಸಮತೋಲನ ಆಹಾರ ಇರೋದಿಲ್ಲ. ಸೊ ಮೋರ್ ಆಫ್ ಆ್ಯಡೆಡ್ ಶುಗರ್ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಸೊ ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು. ಸೊ ಇದರಿಂದ ಕೂಡ ತಲೆನೋವು ಹೆಚ್ಚಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಯಾವಾಗ ಪರೀಕ್ಷೆ ಮಾಡಿಸ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕು ಅಂತ. ಯಾವಾಗ ಮಾಡಬೇಕು? ಸೊ ಅವ್ರಿಗೆ ಕಂಟಿನ್ಯೂ ಹೆಡ್ಏಕ್ ಬರ್ತಿದೆ, ಸೊ ಮೋರ್ ದೆನ್ 3 ವೀಕ್ಸಿಂದ ಹೆಡ್ಏಕ್ ಬರ್ತಿದೆ, ಸೊ ಅಥವಾ ಇಂಟೆನ್ಸಿಟಿ ತುಂಬ ಸಿವಿಯರ್ ಆಗ್ತಿದೆ. ಸೊ ನಾರ್ಮಲ್ ಆಗಿ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರು ಕೂಡ ಅವರಲ್ಲಿ ಕಮ್ಮಿ ಆಗ್ತಿಲ್ಲ. ಸೊ ಎಷ್ಟೊಂದು ಜನ ಸೆಲ್ಫ್ ಮೆಡಿಕೇಷನ್ ಮಾಡೋರೇ ಹೆಚ್ಚು ಅಂತ ಹೇಳ್ಬೋದು. ಸೊ ಮೆಡಿಕಲ್ ಶಾಪಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಳ್ತಾರೆ ಸೊ ಹೆಡ್ಏಕ್ ಅಂತ. ಸೊ ಅಥವಾ ಅವರಾಗೆ ಹೆಡ್ ಮಸಾಜ್ ಮಾಡುವಂಥದ್ದು ಇರ್ಬೋದು, ಟೈಟ್ ಬ್ಯಾಂಡೇಜ್ ಇರ್ಬೋದು. ಸೊ ಹೀಗೆ ಹಲವಾರು ಪ್ರೊಸೀಜರ್ಸ್ನ ಮಾಡ್ತಾ ಇರ್ತಾರೆ. ಸೊ ಬಟ್ ಆದರೆ ಇಟ್ ಈಸ್ ಅನ್ಸೇಫ್ ಅಂತಲೇ ಹೇಳ್ಬೋದು. ಸೊ ಮೋರ್ ಆಫ್ ಪೇನ್ ಕಿಲ್ಲರ್ಸ್ ತೊಗೊಳೋದ್ರಿಂದ ಸೊ ಅದರ್ ಆರ್ಗನ್ಸಿಗೆ ಕೂಡ ಎಫೆಕ್ಟ್ ಆಗುವಂಥದ್ದು. ಸೊ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಇಫ್ ದೇ ಆರ್ ಟೇಕಿಂಗ್ ಇನ್ ಎ ಲಾಂಗ್ ಟರ್ಮ್ ಅಂತ. ಸೊ ಡೆಫಿನೆಟ್ಲಿ ಅವ್ರಿಗೆ ಮೋರ್ ದೆನ್ 3 ವೀಕ್ಸ್ದಿಂದ ಸಿಮ್ಟಮ್ಸ್ ಇದೆ ಅಂತ ಹೇಳಿದಾಗ ಸೊ ವೈದ್ಯರನ್ನು ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಮೈಗ್ರೇನಾ ಅಥವಾ ಅದರ್ ಟೈಪ್ಸ್ ಆಫ್ ಹೆಡ್ಏಕಾ, ಸೊ ಯಾವ ಕಾರಣದಿಂದ ಬಂದಿದೆ, ಸೊ ಐ ಪ್ರಾಬ್ಲಮ್ ಏನಾದರೂ ಇದೆಯಾ, ಸೊ ಇದೆಲ್ಲ ನೋಡಬೇಕಾಗತ್ತೆ. ಸೊ ತದನಂತರ ಅವರಲ್ಲಿ ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸೈಮನ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೈಮನ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ, ಹೇಳಿ. ಏನಿಲ್ಲಮ್ಮ, ನನಗೆ ಸ್ವಲ್ಪ ಅವಾಗ ಹೆಡ್ಏಕ್ ಬರ್ತೈತೆ ಯಾಕೆ ಹಿಂದ್ಗಡೆ. ಓಕೆ, ಅದು ಏನು ನನಗೆ ಮೈಗ್ರೇನ್ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಎರಡನೇದು ನಾನು ಇದು ತಗೊಂಡಿದ್ದೀನಿ, ಯಾವ್ದಂದ್ರೆ ಕಾಲ್ಪಾಲ್ ಮಾತ್ರ ತಗೊಂಡಾಗ ಮಾತ್ರ ಅದು ಚೆನ್ನಾಗಾಗುತ್ತೆ. ಅದರಿಂದ ಮೈಗ್ರೇನ್ ಏನಾದ್ರು ಇದೆ ನನಗೆ ಇಲ್ವಾ ಅಂತ ಸ್ವಲ್ಪ ಹೇಳ್ಬೇಕು. ನನಗೆ ಸ್ವಲ್ಪ ತಲೆನೋವು ಇದೆ, ನನಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸರಿಯಾಗುತ್ತೆ, ಎಣ್ಣೆ ಹಾಕಿಲ್ಲ ಅಂತಂದ್ರೆ ಬರ್ತಾ ಇರ್ತದೆ. ಓಕೆ, ಸೊ ನಿಮ್ಗೆ ತಲೆ ಯಾವ ಭಾಗದಲ್ಲಿ ಪೇನ್ ಬರುತ್ತೆ? ಸೊ ರೈಟ್ ಸೈಡ್, ಲೆಫ್ಟ್ ಸೈಡ್ ಈ ತರ ಏನಾದ್ರು ಇದೆಯಾ ಅಥವಾ ಹಿಂದೆ ಭಾಗದಲ್ಲಿ ಅಷ್ಟೇ ಪೇನ್ ಬರ್ತಿದ್ಯಾ? ಬ್ಯಾಕ್ ಸೈಡ್ ಮೇಡಮ್. ಬ್ಯಾಕ್ ಸೈಡ್. ಓಕೆ, ಸೊ ನೋಡಬೇಕಾಗುತ್ತೆ ಇದು ಮೈಗ್ರೇನ್ ಅಥವಾ ಕಂಜೆಸ್ಟಿವ್ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಹೆಡ್ಏಕಲ್ಲಿ ಹಲವಾರು ಟೈಪ್ಸ್ ಇರುತ್ತೆ. ಸೊ ಮೋರ್ ಆಫ್ ಕ್ಲಿನಿಕಲ್ ಹಿಸ್ಟ್ರಿಯಿಂದ ಆಗಿರ್ಬೋದು, ಸೊ ಅಥವಾ ಸಮ್ಟೈಮ್ಸ್ ನೆಸೆಸರಿ ಇದ್ದಾಗ ಇನ್ವೆಸ್ಟಿಗೇಷನ್ಸ್ ಕೂಡ ಬೇಕಾಗುತ್ತೆ. ಸೊ ಯಾವ ಕಾರಣದಿಂದ ನಿಮಗೆ ತಲೆನೋವು ಬರ್ತಿದೆ, ಸ್ಪಾಂಡಿಲೋಸಿಸಿಂದ ಆಗ್ತಿರುವಂಥದ್ದು, ಸೊ ಅಥವಾ ಮೆನ್ಸಲ್ಲಿ ಮೋರ್ ಆಫ್ ನಾವು ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಇದು ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನಿಂದ ಕೂಡ ಬರ್ತಿರ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ, ಸೊ ತದನಂತರ ಸೂಕ್ತ ಪರಿಹಾರ ಕೂಡ ತಿಳಿಸ್ಕೊಡ್ಬೋದು.
ಥ್ಯಾಂಕ್ ಯು ಸೈಮನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ನಾವಿವತ್ತು ಮೈಗ್ರೇನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಮೈಗ್ರೇನ್ ಇರುವಂತವರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ? ಸೊ ಬೇಸಿಕಲಿ ಮೋರ್ ಆಫ್ ಮೈಗ್ರೇನ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸೊ ಅವರ ಸಿಂಪ್ಟಮ್ಸಿಂದ ಕಾಣಿಸ್ಕೊಳ್ಳುವಂಥದ್ದು ಸೊ ಮೋರ್ ಆಫ್ ರೋಗ ಲಕ್ಷಣಗಳಿಂದನೇ ಗೊತ್ತಾಗುತ್ತೆ. ಸೊ ಇದರ ಅವ್ರಿಗೆ ರೈಟ್ ಸೈಡ್ ಆಫ್ ದಿ ಹೆಡ್ ಅಥವಾ ಲೆಫ್ಟ್ ಸೈಡ್ ಆಫ್ ದಿ ಹೆಡ್ ಪೇಯ್ನ್ ಆಗಿರುವಂಥದ್ದು ಇರ್ಬೋದು. ಸೊ ಪಲ್ಸೇಟಿಂಗ್ ಅಥವಾ ಸಿವಿಯರ್ ಥ್ರಾಬಿಂಗ್ ಟೈಪ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಬ್ರೈಟ್ ಲೈಟಿಗೆ ಇರ್ಬೋದು, ಸೊ ಅಥವಾ ಬಿಸಿಲಲ್ಲಿ ಇರ್ಬೋದು, ಸೊ ಕ್ರೌಡ್ ಆಫ್ ದಿ ಪೀಪಲ್ ಇರ್ಬೋದು. ಸೊ ಇದೆಲ್ಲ ಒಂದು ಕ್ಲಿಯರ್ ಕಟ್ ಸಿಂಪ್ಟಮ್ ಆಫ್ ಮೈಗ್ರೇನ್ ಅಂತಲೇ ಹೇಳ್ಬೋದು. ಸೊ ಮೋರ್ ದೆನ್ ಅವ್ರಿಗೆ 3 ವೀಕ್ಸಿಂದ ಕಾಣಿಸ್ತಿದೆ ಆ್ಯಂಡ್ ಇಂಟೆನ್ಸಿಟಿ ತುಂಬ ಜಾಸ್ತಿ ಇದೆ ಅಂತ ಹೇಳಿದಾಗ ಸೊ MRI ಬ್ರೈನ್ ಇರ್ಬೋದು, ಸೊ CT ಬ್ರೈನ್ ಇರ್ಬೋದು, ಸಿ ಟೆಸ್ಟನ್ನು ಮಾಡಿಸುವಂಥದ್ದು, ಸೊ ನಾರ್ಮಲ್ ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಮಾಡಿಸುವಂಥದ್ದು ಇರ್ಬೋದು, ಸೊ ನಾರ್ಮಲ್ ಟೆಸ್ಟ್ನ ಮಾಡಿಸುವಂಥದ್ದು. ಸೊ ಸಮ್ಟೈಮ್ಸ್ ಇದರಲ್ಲಿ ಏನಾದರೂ ಕಂಡು ಬಂದಲ್ಲಿ ಅದರ್ ಇನ್ವೆಸ್ಟಿಗೇಷನ್ಸ್ಗೆ ಹೋಗುವಂಥದ್ದು. ಸೊ ಮೈಗ್ರೇನ್ ಅಲ್ಲ, ಸೊ ಬೇರೆ ರೀತಿಯಿಂದ ಕೂಡ ಹೆಡ್ಏಕ್ ಬರ್ತಿರ್ಬೋದು. ಸೊ ಸಮ್ಟೈಮ್ಸ್ ಸೈನಸ್ ಹೆಡ್ಏಕ್ ಬರ್ತಾ ಇರುತ್ತೆ. ಸೊ ಮೋರ್ ಆಫ್ ಏರ್ವೇಸ್ ಇನ್ಫ್ಲಮೇಷನಿಂದ ಬರುವಂಥದ್ದು. ಸೊ ಅಲರ್ಜಿಕ್ ಸೈನಸೈಟಿಸ್ ಅಥವಾ ರೈನೈಟಿಸ್ ಇದ್ದಾಗ, ಸೊ ನೋಸ್ ಬ್ಲಾಕ್ ಇರ್ಬೋದು, ಸೊ ಅಥವಾ ಫ್ರೀಕ್ವೆಂಟ್ ಅವ್ರಿಗೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ, ಸೊ ತಲೆಭಾರ ಅನಿಸುವಂಥದ್ದು ಇರ್ಬೋದು. ಸೊ ನೋಸ್ ಬ್ಲಾಕ್ ಜೊತೆಗೆ ಹೆಡ್ಏಕ್ ಬರ್ತಿದ್ದಾಗ ಸೊ ಇಟ್ ಈಸ್ ಮೋರ್ ಆಫ್ ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಪಾಂಡಿಲೋಸಿಸಿಂದ ಕೂಡ ಹೆಡ್ಏಕ್ ಬರುವಂಥದ್ದು ಇರ್ಬೋದು. ಸೊ ಸಮ್ಟೈಮ್ಸ್ ಐ ಪ್ರಾಬ್ಲಮಿಂದ ಹೆಡ್ಏಕ್ ಬರುತ್ತೆ. ಸೊ ಶಾರ್ಟ್ ಸೈಟೆಡ್ನೆಸ್ ಇರ್ಬೋದು, ಲಾಂಗ್ ಸೈಟೆಡ್ನೆಸ್ ಇರ್ಬೋದು. ಸೊ ಇನ್ ಕೇಸ್ ಆಫ್ ಮೈಗ್ರೇನಲ್ಲಿ ಕೂಡ ಅವ್ರಿಗೆ ಸಿವಿಯರ್ ಆರ್ಬೈಟಲ್ ಪೇನ್ ಇರುತ್ತೆ ಅಥವಾ ಐಬ್ರೋಸಲ್ಲಿ ಪೇನ್ ಆಗುವಂಥದ್ದು, ಪಲ್ಸೇಟಿಂಗ್ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಐ ಸ್ಟ್ರೇನ್ ತುಂಬ ಆಗ್ತಾ ಇರುತ್ತೆ. ಸೊ ಸಮ್ಟೈಮ್ಸ್ ಕೆಲವ್ರಿಗೆ ಸಿಸ್ಟಮ್ ಮುಂದೆ ಕಂಟಿನ್ಯೂ ಕೂತ್ಕೊಂಡಾಗ, ಸೊ ಅಥವಾ ಮೊಬೈಲ್ ಕಂಟಿನ್ಯೂ ಯೂಸ್ ಮಾಡಿದಾಗ ಸೊ ಅದರಿಂದ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಬರುವಂಥ ಚಾನ್ಸಸ್ ಹೆಚ್ಚು, ಅಥವಾ ಐ ಸ್ಟ್ರೇನ್ ಆಗೋ ಚಾನ್ಸಸ್ ಹೆಚ್ಚು. ಸೊ ಅದರಿಂದ ಕೂಡ ಸೊ ಹೆಡ್ಏಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ಗೆ ಹೇಳುವಂಥದ್ದು. ಆ್ಯಂಡ್ ಮೋರ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾರೆ ಅಂತ ಹೇಳಿದಾಗ ಸೊ ಅದರಿಂದ ಕೂಡ ಅವ್ರಿಗೆ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಅದರ್ ದೆನ್ ಮೈಗ್ರೇನ್ ಅಂತ ಹೇಳ್ಬೋದು. ಸೊ ಇನ್ ದಟ್ ಕೇಸ್ ಅವ್ರಿಗೆ ಹೈಪರ್ ಗ್ಲೈಸೆಮಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಮೋರ್ ಆಫ್ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ಅಥವಾ ಸಡನ್ನಾಗಿ ಶುಗರ್ ಲೆವೆಲ್ಸ್ ಲೋ ಆದಾಗಲೂ ಕೂಡ ಸೊ ಹೈಪೋಗ್ಲೈಸೆಮಿಕ್ ಹೆಡ್ಏಕ್ ಅಥವಾ ಹೈಪರ್ ಗ್ಲೈಸೆಮಿಕ್ ಹೆಡ್ಏಕ್ ಅಂತ ಹೇಳ್ಬೋದು. ಸೊ ಅಂಥವರಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ಸೊ ಮೋರ್ ಆಫ್ more than 500 ಶುಗರ್ಸ್ ಇರೋದು ಗೊತ್ತಾಗುವಂಥದ್ದು. ಸೊ ಅದನ್ನು ಹೈಪರ್ ಗ್ಲೈಸೆಮಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಇನ್ನು ಹೈಪರ್ ಟೆನ್ಷನಿಂದ ಕೂಡ ಹೆಡ್ಏಕ್ ಬರುವಂಥದ್ದು ಇರ್ಬೋದು. ಸೊ ಮೋರ್ ಆಫ್ ಪ್ರೆಷರ್ಸ್ ಕಂಟ್ರೋಲಲ್ಲಿಲ್ಲ, ಸೊ ಅವ್ರಿಗೆ BP ಜಾಸ್ತಿ ಇದೆ ಅಂತ ಹೇಳಿದಾಗ ಸೊ ಅದರಲ್ಲೂ ಕೂಡ ಹೆಡ್ಏಕ್ ಇಸ್ ಒನ್ ಆಫ್ ದ ಸಿಂಪ್ಟಮ್. ಸೊ ಇನ್ ದಟ್ ಕೇಸ್ ಸೊ ಅಕಾರ್ಡಿಂಗ್ ಟು ಏಜ್ ಗ್ರೂಪ್ ಅವರ ಸೊ ಪ್ರೆಷರ್ಸ್ನ ಚೆಕ್ ಮಾಡುವಂಥದ್ದು, ಸೊ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು. ಸೊ ಅಲಾಂಗ್ ವಿತ್ ದ ಹೆಡ್ಏಕ್ ಅವ್ರಿಗೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದಾಗ ಸೊ ಕಿಡ್ಡಿನೆಸ್ ಬರುವಂಥದ್ದು ಇರ್ಬೋದು, ಸೊ ಸ್ವೆಟ್ಟಿಂಗ್ ಬರುವಂಥದ್ದು ಇರ್ಬೋದು. ಸೊ ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸುತ್ತೆ. ಸೊ ಬೇಸ್ಡ್ ಆನ್ ದಟ್ ಅವ್ರಿಗೆ ಕ್ಲಿನಿಕಲ್ ಹಿಸ್ಟ್ರಿ ಆ್ಯಂಡ್ ಎವ್ಯಾಲ್ಯೂಯೇಷನ್ ನೋಡಿಕೊಂಡು ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಸೊ ಇದೆಲ್ಲ ಅಕೌಂಟ್ ತೊಗೊಂಡು ಸೊ ಅವ್ರಿಗೆ ಕನ್ಸಿಡರ್ ಮಾಡುವಂಥದ್ದು. ಸೊ ಮೈಗ್ರೇನ್ ಇದೆಯಾ ಅಥವಾ ಅದರ್ ಟೈಪ್ಸ್ ಆಫ್ ಹೆಡ್ಏಕಿಂದ ಸಫರ್ ಆಗ್ತಿದಾರ ಅಂತ ನೋಡುವಂಥದ್ದು. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಮೈಗ್ರೇನ್ ಇರುವ ಹಿಸ್ಟ್ರಿ ಇರೋರು ಸೊ ಮೋರ್ ದೆನ್ ಒಂದು 10 to 15 ಇಯರ್ಸಿಂದ ಕೂಡ ಸಫರ್ ಆಗ್ತಿರೋರು ಕೂಡ ಕ್ಲಿನಿಕಲಿ ಪೇಷಂಟ್ಸ್ ಇರ್ತಾರೆ, ಅಥವಾ ಕೆಲವರು ಒಂದು 6 months ಅಥವಾ 1 year ಸಫರ್ ಆಗಿರೋರು ಕೂಡ ಇರ್ತಾರೆ. ಆ್ಯಂಡ್ ನವಡೇಸ್ ಟೀನೇಜರ್ಸಲ್ಲಿ ಕೂಡ ಕ್ವೈಟ್ ಕಾಮನ್ ಅಂತ ಹೇಳ್ಬೋದು. ಸೊ ಫೀಮೇಲ್ಸಲ್ಲಿ ಅಂತ ಬಂದಾಗ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸಿಂದ ಬರ್ಬೋದು, ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನಿಂದ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಲವಾರು ಕಾರಣಗಳಿಂದ ಹೆಡ್ಏಕ್ ಬರ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಸೊ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಮೈಗ್ರೇನ್ ಏನಾದರೂ ಇದೆಯಾ, ಇದನ್ನೆಲ್ಲ ಎವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅವರ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ರಿ ಚೇಂಜಸ್ ಇರ್ಬೋದು, ಸೊ ಟೈಮ್ಲಿ ಫುಡ್ ಇಂಟೇಕ್ ಇರ್ಬೋದು, ಸೊ ಅಟ್ಲೀಸ್ಟ್ 7 to 8 hours ಆಫ್ ಸ್ಲೀಪ್ ಇರ್ಬೋದು. ಸೊ ಇದನ್ನು ನೋಡಬೇಕಾಗುತ್ತೆ. ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸೊ ಅವ್ರು ಆಲ್ರೆಡಿ ಮೈಗ್ರೇನ್ ಇರೋದ್ರಿಂದ ಸೊ ಯಾವುದೇ ರೀತಿ ಒಂದು ದಿನನಿತ್ಯದ ಕೆಲಸ ಮಾಡೋಕ್ಕಾಗ್ತಿರೋದಿಲ್ಲ, ಸೊ ಯಾವುದೇ ವರ್ಕ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರೋದಿಲ್ಲ, ಅಥವಾ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಕಷ್ಟ ಆಗುವಂಥದ್ದು. ಸೊ ಇದೆಲ್ಲ ಇದ್ದಾಗ ಸೊ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ಅವ್ರಿಗೆ ಹೋಮಿಯೋಪತಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಪೇಷಂಟ್ ಆ್ಯಂಡ್ ಇಂಡಿವಿಜುವಲ್. ಸೊ ಎಷ್ಟು ವರ್ಷ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಸೊ ಎಷ್ಟು ಫ್ರೀಕ್ವೆನ್ಸಿ ಬೇಕಾಗುತ್ತೆ ಅಂತ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಮೈಗ್ರೇನ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ ರಶ್ಮಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ
955001133 ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.